ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಂದು ಸ್ಪೆಷಲ್ ಪ್ರಾಪರ್ಟಿ ಮೇಲೆ ನಾನು ಇಲ್ಲದೇನಿ, ಯಾವುದಂತ ಹೇಳಂಗಿಲ್ಲ, ಡೈರೆಕ್ಟ್ ವಿಡಿಯೋ ಹೋಗಿ ನೋಡ್ರಿ. ನಾವು ಕಾರ್ಪೊರೇಟ್ ಜಾಬ್ನಾಗ 9 to 5 ಜಾಬ್ ಅದ ಇದು ಅಂತ ಮಾಡ್ತೀವಿ. ರೂಪೇಶ್ ಅಣ್ಣ ನೋಡಿಲ್ಲ, ಆರಾಮ್ ಹೊರಗಿಂದ ಮಂದಿ ಬರ್ತಾರೋ, ಅವ್ರ ಜೊತೆ ಮಸ್ತ್ ದೋಸ್ತಿ ಮಾಡೋದು, ಅವ್ರಿಗೇನು ಬೇಕು ಅದು ಮಾಡಿಕೊಡೋದು, ಮಸ್ತ್ ರೊಕ್ಕ ಮಾಡೋದು. ಮಸ್ತ್ ಐತೆ ನೋಡ್ರಿ ನಿಮ್ದು. ಹಾಂ ಸರ್. ಡೇಂಜರ್ಪ, ಇಲ್ಲೇ ಮದುವೆ ಆಗೋದು, ಅಲ್ಲೇ ಹನಿಮೂನ್ ರೂಮು ಐತಿ, ಎಲ್ಲ ತಯಾರು ಮಾಡಿ ಇಟ್ಟಾರು. ನೀವು ಬರೀ ರೊಕ್ಕ ತುಂಬಬೇಕು ಅಷ್ಟೇ. ಲಾಕರಲ್ಲೋ, ಲಾಕರಲ್ಲ, ವಾಶ್ರೂಮ್. ನಾನು ಎಕ್ಸೈಟ್ಮೆಂಟ್ ಇರೋದು ಯಾವ್ದಂತಂದ್ರೆ ಈ ರೂಮ್ ನೋಡ್ರಿ, ಹೊಸಾದ ಹೆಂಗೈತಲ್ಲ ರೀ. ಇವು ಸ್ಪಾಯ್ಲರ್ ಕೊಟ್ಬಿಟ್ಟಾನ, ಭಾರಿ ಐತೆ ಅಂತ ಹೇಳಿ. ಬೈ, ನಿಮ್ಗೆ ಹೆಂಗ ಅನಿಸ್ತು ರೂಮ್? ಚಲೋ ಐತಿ. ನೀ ಚಲೋನ ಹೇಳವಲ್ಲ, ಹರಾಮಿ ಹೋ ಬೇಟ. ನಿಮ್ದ ರೆಸಾರ್ಟ್ ಚಲೋನ ಹೇಳವಲ್ರಿ, ಭಾರಿ ಅದನ್ರಿ ಇವ. ಇಲ್ಲೇನೈತೆ? ಹನಿಮೂನ್ ರೂಮ್ ಇದೆ. ಯಾವ ಸ್ಟೇ ಇಷ್ಟ ಆತ ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ನಾಗ ಹೇಳ್ರಿ. ನೆಕ್ಸ್ಟ್ ವಿಡಿಯೋ ಈ ರೆಸಾರ್ಟ್ ಮೇಲೆ ಅದರ್ ರೂಮ್ನಾಗ ಸ್ಟೇ ಮಾಡಿ ನಾವು ಒಂದು ವಿಡಿಯೋ ಮಾಡೋನು. ಹನಿಮೂನ್ ಬಿಟ್ಟು, ಹನಿಮೂನ್ ಮಾಡಕ್ಕೆ ಮತ್ತು ನಮ್ಮ ಕಡೆ ಹುಡುಗಿನೂ ಇಲ್ಲ, ಏನೂ ಇಲ್ಲ, ಮತ್ತು ಅದು ಹುಡುಗಿನೂ ಅರೇಂಜ್ ಮಾಡ್ಬೇಕಾಕಿದ್ರಿ ರೆಸಾರ್ಟ್. ಎಲ್ಲಿ ಹೋಗುತ್ತೆ ನಿಮ್ಮ ಗಂಡಸ್ರು ಬುದ್ಧಿ? ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವಿಡಿಯೋ ಬಂದು ಭಾಳ ದಿನ ಆಗೈತಿ, ಗೊತ್ತೈತಿ. ಎಲ್ಲರೂ ಬೈಯೋದು ನೋಡಿ ಅಂಜಿ ನಾವು ಇನ್ನೊಂದು ವಿಡಿಯೋ ಕಾನ್ಸೆಪ್ಟ್ ತೊಗೊಂಬಂದೇನಿ. ಇವತ್ತು ಒಂದು ಸ್ಪೆಷಲ್ ವ್ಲಾಗ್ ಆಗೋದೈತಿ. ಭಾಳ ದಿನ ಆದ್ಮೇಲೆ ತೊಗೊಂಡಿಲ್ಲ, ಅದಕ್ಕೆ ಒಂದು ಸ್ಪೆಷಲ್ ವ್ಲಾಗ್. ಒಂದು ಪ್ರಾಪರ್ಟಿ ವಿಸಿಟ್ ಮಾಡೋದೈತಿ. ಅದಕ್ಕೆ ಹೋಗಿ ರೆಸಾರ್ಟ್ ಹೆಂಗೈತಿ, ಏನೇನು ಅಕೊಮಡೇಷನ್ ಐತಿ, ಹೆಂಗೈತಿ ರೆಸಾರ್ಟ್ ಎಲ್ಲ ನೋಡ್ಬರೋನು. ಇವತ್ತು ನಮ್ಮ ಜೊತೆ ಯಾರದಾರ ಅಂತೇಳಿ ನನ್ನ ಸ್ಕೂಲ್ ಫ್ರೆಂಡ್ ಅಭಯ್ ಅದಾನು. ಅವ್ನು ನನ್ನ ಜೊತೆ ಬರತಾನು. ಕಾರ್ತಿಕ್ ಬರೋವಿದ್ದ, ಅವ್ನಿಗೆ ಹಾಲಿಡೇ ಸಿಗಲಿಲ್ಲ ಅಂತ ಹೇಳಿ ಅವ ಕಂಪ್ನಿ ಹೋಗ್ಯಾನು, ಸಂಜೆ ಬರ್ತಾನಂತ. ರೆಗ್ಯುಲರ್ ಎವ್ರಿ ಟೈಮ್ ಹೇಳ್ತಾ ಇರ್ತೀನಿ, ರೆಗ್ಯುಲರ್ ಆಗಿ ವಿಡಿಯೋ ಹಾಕ್ತಾ ಇರ್ತೇನೆ ಅಂತ ಹೇಳಿ. ಆದ್ರೆ ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. 2 ತಿಂಗಳನಾಗ ಏನೇನಾತ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡಕ್ಕೆ ಕುಂತ ಬೇಜಾರಾಗಿ ಬಿಡ್ತೈತೆ ವಿಡಿಯೋ. ಅದೆಲ್ಲ ಬೇಡ. 2.5 ತಿಂಗಳು ಗ್ಯಾಪ್ ಆಗೈತಿ, ಅದನ್ನು ಮರ್ತಿ ನಾವೀಗ ಹೊಸ ಸ್ಟಾರ್ಟ್ ಮಾಡೋನು. ಏನಂತೀರ? ಕಂಟಿನ್ಯೂಸ್ ಇಡಕ್ಕೆ ಟ್ರೈ ಮಾಡ್ತೀನಿ, ನೋಡೋನು. ಈಗ ಅಟ್ ಪ್ರೆಸೆಂಟ್ ನಾವು ಮತ್ತು ಅಭಯ್ ಸೇರಿ ಹಳೆಯಾಳದಿಂದ ದಾಂಡೇಲಿ ಹೊಂಟೇವಿ. A few moments later. ಈಗ ದಾಂಡೇಲಿ ಚೆನ್ನಮ್ಮ ಸರ್ಕಲ್ ಬಂದು ಮುಟ್ಟೇವಿ. ಈಗ ಊಟ ಮಾಡಕ್ಕಂತ ಹೇಳಿ ಇಲ್ಲಿ ಕವಿತಾ ರೆಸಿಡೆನ್ಸಿ ಅದ್ರಾಗ ಬಂದೇವಿ. ಕವಿತಾ ಕೃಷ್ಣ ರೆಸ್ಟೋರೆಂಟ್ನಾಗ ಬಂದೇವಿ. ಈಗ ಮೊದ್ಲು ದಾಂಡೇಲಿನಾಗ ರೀಸನೇಬಲ್ ಪ್ರೈಸಸ್ ಇದ್ದುಪ್ಪ ಹೋಟೆಲ್ಸ್. ಈಗ ಏನಿದೆ ಪ್ರೈಸಸ್ ಎಲ್ಲ ಹೈ ಆಗ್ಬಿಟ್ಟವಪ್ಪ. ದಾಂಡೇಲಿ ರೇಟ್ ಜಾಸ್ತಿ ಆಗಿಬಿಟ್ಟೈತಿ, ಡೇಂಜರಪ್ಪ. ನಮ್ಮ ಊರಾಗ ನಾವು ಇಷ್ಟು ಪೇ ಮಾಡಿ ತಿನ್ನತ್ತೇವೆ ಅಂತಂದ್ರೆ ಬಾಗಡಪ್ಪ. ಈಗ ನಾವು ಊಟ ಮಾಡಿ ಹೊರಗೆ ಬಂದೇವಿ. ಊಟ ಒಂದು ರೈಸ್ ಚಲೋ ಐತೆ, ಇನ್ನೊಂದು ರೈಸ್ ಅಷ್ಟೇನು ಚಲೋ ಇರಲಿಲ್ಲ ಅಂತೇಳಿ ಪ್ಯಾಕ್ ಮಾಡಿ ಮಿಡಲ್ನಾಗ ಯಾವ್ದಾರ ಒಂದು ಪ್ರಾಣಿ ಸಿಕ್ಕರೆ ಅದಕ್ಕೆ ಹಾಕೊಂಡು ಅಂತೇಳಿ ಪ್ಲ್ಯಾನ್ ಮಾಡೇವಿ. ಮುಂದೆ ಉಳ್ವಿ ರಸ್ತೆ ಬಂದ ಮೇಲೆ ಇಲ್ಲಿ ಉಳ್ವಿ ಕ್ಷೇತ್ರ ಹೋಗಕ್ಕೆ ಇಲ್ಲಿ ರಸ್ತೆ ಐತಿ. ಈಗ ನೆಕ್ಸ್ಟ್ ಟೈಮ್ ಯಾವಾಗಾರ ಪ್ಲ್ಯಾನ್ ಮಾಡೋಣ ಇಲ್ಲಿ ಹೋಗಕ್ಕೆ. ಉಳ್ವಿ ಹೋಗೋರೆಲ್ಲ ಹಿಂಗೆ ಹೋಗ್ಬೇಕು. ಈಗ ನಮ್ಮ ರೆಸಾರ್ಟಿಗೆ ಹೋಗೋದು ಹಿಂಗೆ ಐತಿ ರಸ್ತೆ. ಉಡ್ಬೇಕಾದ್ರೆ ರೆಸಾರ್ಟ್ ಕಡೆ ಬಂದೇವಿ. ಈ ರೆಸಾರ್ಟ್ ಲೊಕೇಶನ್ ಇಷ್ಟು ಸೂಪರ್ ಐತೆ ಅಂತಂದ್ರೆ, ಇಲ್ಲೇ ಮುಂದೆ ಹೋದ್ರೆ ಬ್ಯಾಕ್ ವಾಟರ್ ಸಿಗ್ತೈತಿ. ಆಮೇಲೆ ವಾಟರ್ ಗೇಮ್ಸ್ ಇಲ್ಲಿಂದ ಒಂದು 12 ಕಿಲೋಮೀಟರ್ ಬೀಳ್ತೈತಿ. ಆಮೇಲೆ ಫುಲ್ ಸರೌಂಡಿಂಗ್ ಪೂರ್ತಿ ಜಂಗಲ್ನಾಗ ಐತಿ. ಇಷ್ಟರ ಮಟ್ಟ ಯಾರು ನೋಡಿರಿ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ವಿಡಿಯೋ ಶೇರ್ ಮಾಡಿರಿ. ಮತ್ತು ನಿಮ್ಮ ಫ್ರೆಂಡ್ಸ್ ಯಾರು ಹಿಂಗೆ ದಾಂಡೇಲಿ ಪ್ಲ್ಯಾನ್ ಮಾಡತ್ತಿದ್ರೆ ದಾಂಡೇಲಿ ಇಲ್ಲಿ ಕಾಂಟ್ಯಾಕ್ಟ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ನಾಗ, ಕಾಂಟ್ಯಾಕ್ಟ್ ಮಾಡಿರಿ. ಮತ್ತು ಇನ್ನೊಂದು ಏನು ಹೇಳ್ಬೇಕಂತಂದ್ರೆ, ಬೇರೆ ಪ್ಲೇಸ್ ವಿಸಿಟ್ ಮಾಡೋಕ್ಕಿಂತ ಈ ಪ್ಲೇಸ್ ಇಷ್ಟು ಚೀಪ್ ರೇಟ್ನಾಗ ಸಿಗತ್ತೈತೆ ಅಂತ ಅಂದಮೇಲೆ ಟ್ರೈ ಮಾಡ್ಬೇಕು ಒಂದ್ಸಲ, ಹೌದಲ್ಲ? ಓಕೆ, ಹೆಂಗೆ ಪ್ಲೇಸ್ ಚಲೋ ಐತೆ, ಫುಲ್ ಜಂಗಲ್, ಮಸ್ಟ್ ವಿಸಿಟ್. ಇನ್ನು ಜಂಗಲ್ ಆಜು ಬಾಜು ಜಂಗಲ್ ನೋಡಿನ ಹಿಂಗೆ ಅನ್ಸತೈತಿ. ರೆಸಾರ್ಟ್ ತೋರಿಸ್ತೀನಿ, ಅವಾಗ ನಿಮ್ಗೆ ಮತ್ತೆ ಇಷ್ಟ ಆಕೈತಿ. ಹೋಗೋಣ ನೋಡಿ. ಓಕೆ ಗೈಸ್, ಈಗ ನಾವು ರೆಸಾರ್ಟಿಗೆ ಬಂದು ಮುಟ್ಟೇವಿ. ಸ್ಟಾರ್ಟಿಂಗ್ ಈಗ ಒಂದು ವಿಡಿಯೋ ಹಾಕಿರ್ತೀನಿ, ನೀವು ನೋಡಿರ್ಬೇಕು. ಇದು ರೆಸಾರ್ಟ್ ಬಗ್ಗೆ ಇನ್ನೊಂದು ಹೇಳ್ಬೇಕಂತಂದ್ರೆ, ಎಲ್ಲ ಫುಲ್ ಜಂಗಲ್ನಾಗ, ನೀವು ಮ್ಯಾಪ್ನಾಗ ನೋಡಿದ್ರು ನಿಮ್ಗೆ ಈ ರೆಸಾರ್ಟ್ ಕಾಣಂಗಿಲ್ಲ ನಿಮಗೆ. ಆ ಪರಿ ಗಿಡಗಳು ಅದಾವ ಇಲ್ಲಿ. ಆಮೇಲೆ ಇಲ್ಲಿ ಮೇನ್ ಫೋಕಸ್ ಈ ರೆಸಾರ್ಟ್ದ ನಿಮ್ಗೆ ತೋರಿಸ್ತೀನಿ ಬರ್ರಿ.
ನಾವು ಈಗ ವುಡ್ ಪೆಕ್ಕರ್ ದಾಂಡೇಲಿ ಮುಟ್ಟೇವೀಗ. ಇಲ್ಲಿ ಅಟ್ ಪ್ರೆಸೆಂಟ್ ನಾವು ಇರೋ ಕಡೆ 4 ಶೇರಿಂಗ್ 6 ಶೇರಿಂಗ್ ಆಮೇಲೆ ಕಪಲ್ ರೂಮ್ಸ್ ಇದೆಲ್ಲ ಅವೈಲೇಬಲ್ ಅದಾವು. ಇಲ್ಲಿ ಮ್ಯಾನೇಜ್ಮೆಂಟ್ದವ್ರು ಒಬ್ಬರು ಅದಾರ. ಅಣ್ಣ ನಿಮ್ಮ ಹೆಸರು? ಹಾಂ, ರೂಪೇಶ್. ಓಕೆ, ರೂಪೇಶ್ ಇಲ್ಲಿ ನಮ್ಮ ಜೊತೆ ಅದಾರೀಗ. ಹಂಗೆ ಡಿಸ್ಕ್ರಿಪ್ಷನ್ನಾಗ ಇದ್ರ ಪ್ಯಾಕೇಜ್ ಡೀಟೇಲ್ಸ್ ಮತ್ತು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಹಾಕಿರ್ತೀನಿ. ಎಲ್ಲ ನೀವು ಕಾಂಟ್ಯಾಕ್ಟ್ ಮಾಡಿರಿ. ನಾವು ಕಾರ್ಪೊರೇಟ್ ಜಾಬ್ನಾಗ 9 to 5 ಜಾಬ್ ಅದ ಇದು ಅಂತ ಮಾಡ್ತೀವಿ. ರೂಪೇಶ್ ಅಣ್ಣ ನೋಡಿಲ್ಲ, ಆರಾಮ್ ಹೊರಗಿಂದ ಮಂದಿ ಬರ್ತಾರೋ ಅವ್ರ ಜೊತೆ ಮಸ್ತ್ ದೋಸ್ತಿ ಮಾಡೋದು, ಅವ್ರಿಗೇನು ಬೇಕು ಅದು ಮಾಡಿಕೊಡೋದು, ಮಸ್ತ್ ರೊಕ್ಕ ಮಾಡೋದು. ಮಸ್ತ್ ಐತೆ ನೋಡ್ರಿ ನಿಮ್ದು. ನಾವು ಗಾಡಿ ಬಿಸ್ಲಾಗ ಬಂದು ಸಾಕಾಗ್ಬಿಟ್ಟೈತೆ ಅವ್ನವ್ರ. ಮತ್ತು ಎಲ್ಲ ರೂಮ್ಸ್ ಬೇರೆ ಬೇರೆ ಹೆಸರಲ್ಲಿ ನೇಮ್ ಮಾಡಿರ್ತಾರೆ. ಲೆಪರ್ಡ್ ಇಲ್ಲಿ ನೋಡ್ರಿ, ಇದೆಷ್ಟು ಶೇರಿಂಗ್ ರೂಮ್ ಇದೆ? 4 ಜನ. 4 ಶೇರಿಂಗ್ ರೂಮ್ ಇದೆ. ರೆಸಾರ್ಟ್ನಾಗ ಇನ್ನೊಂದು ಏನು ಹೇಳ್ಬೇಕಂತಂದ್ರೆ ಎಲ್ಲ ರೂಮ್ನಾಗ AC ನಾನ್ AC 2 ಆಪ್ಷನ್ ಇರ್ತಾವೆ. ಎಲ್ಲ ಡಿಸ್ಕ್ರಿಪ್ಷನ್ನಾಗ ಹಾಕಿರ್ತೀನಿ, ನಿಮ್ಗೆ ತಿಳಿತೈತಿ. ಮತ್ತು ವಿಡಿಯೋ ನೋಡ್ಕೊಂತ ಹೋಗ್ರಿ. ಈ ರೂಮ್ ಹೆಂಗೆ ಅನ್ನಿಸ್ತಂತ ಹೇಳಿ ನಿಮಗೆ ಕಮೆಂಟ್ ಮಾಡಿರಿ. ಆಮೇಲೆ 2 ಬಾತ್ರೂಮ್ ಅದು. ಓಕೆ ಓಕೆ, ಇದು ಬಾತ್ರೂಮ್ ಬಂದ, ಟಾಯ್ಲೆಟ್ ಐತು ಅಲ್ಲಿ. ಆಮೇಲೆ ಇಲ್ಲಿ ಒಂದು ಸಪ್ರೇಟ್ ಐತಿ, 2 ಬಾತ್ರೂಮ್ ಬರ್ತೈತಿ. ಅದ ಸಣ್ಣ ಬಾತ್ರೂಮ್ ನೋಡಿ ನಾವು ಅನ್ಕೊಂಡು ಇಷ್ಟೇನು ಸಣ್ಣದೈತೆ ಅಂತೇಳಿ. ಇನ್ನೊಂದೇನು ಹೇಳ್ಬೇಕಂತಂದ್ರೆ ಇದು ನಿಮ್ಗೆ ತೋರಿಸಿದಂಗೆ ಈ ಸ್ವಿಮ್ಮಿಂಗ್ ಪೂಲ, ಅಲ್ಲಿ ಜಕೂಸಿ ಒಂದು ಐತಿ, ಇಲ್ಲಿ ಸಣ್ಣ ಮಕ್ಳಿಗೆ ಆಟ ಆಡೋಕೆ ಒಂದು ಐತಿ. ಅಲ್ಲಿ ಬರೀ 4 ಶೇರಿಂಗ್ ಅಲ್ಲದಾವು, ನೀವು ವಿಡಿಯೋ ನೋಡಿ ಬಂದಿರ್ತೀರಿ. ಈಗ ಬಾಂಬು ಕಾಟೇಜ್ ಒಂದು ಐತಿ, ನಾರ್ಮಲ್ ಬಾಂಬು ಕಾಟೇಜ್ ನೋಡ್ಬರೋನು. ಇದ್ರ ನೋಡ್ರಿ, ಇದ್ರ ಹೆಸರು ಗೋಲ್ಡ್ ಫಿಶ್ ಅಂತ ಹೇಳಿ. ಬಾಂಬು ನಾರ್ಮಲ್ ಕಾಟೇಜ್ ಐತಿ, ಬಾಂಬು ಕಾಟೇಜ್. ಅದ್ರ ಅಪೋಸಿಟ್ ವ್ಯೂ ನಿಮ್ಗೆ ಪೂಲ್ ವ್ಯೂ ಸಿಗ್ತೈತಿ. ಇದು ಹೆಂಗೆ ತೋರಿಸಿದ್ನಿ ಅಲ್ರಿ, ಸೇಮ್ ಟು ಸೇಮ್ ಇಲ್ಲಿ ಲೈನ್ ಸಿರಿ ಬಾಂಬು ಕಾಟೇಜಸ್ ಅದಾವು. ಈಗ ನಿಮ್ಗೆ ಯಾವ್ದು ತೋರಿಸ್ತೀರ ಅಂತಂದ್ರೆ ಈಗ ರಿಸೆಪ್ಷನ್. ಮತ್ತು ಇದು ನೋಡ್ರಿ, ಇಲ್ಲಿ ಈ ಸ್ಟೇಗಳ ಇದಕ್ಕೆ ಯಾವ ಸ್ಟೇ ಅಂತಾರೆ? ಸ್ಕೈ ವ್ಯೂ ಕಾಟೇಜ್. ಇದು ತೋರಿಸ್ತೇನೆ ಗಪ್ರಿ ನಿಮಗೆ, ಮಸ್ತ್ ಅದ. ರೂಮ್ ಒಂದು ಐತಿ, ಇದೊಂದು ಸ್ಟೇ ಅದಾವು, ಎಲ್ಲ ತೋರಿಸ್ತೇನೆ. ಇದು ಮಸ್ತ್ ಅದಾವು. ಇಲ್ಲಿ ನೋಡ್ರಿ, ಇಲ್ಲಿ ರೈನ್ ಡ್ಯಾನ್ಸ್ ಒಂದು ಐತಿ. ಆಮೇಲೆ ಇದು ಪ್ಯಾಸೇಜ್ ಒಂದಿಷ್ಟು ಚಂದ ಮಾಡ್ಯಾರು. ನೈಟ್ ಬಂದ್ರೆ ವ್ಯೂ ಚಲೋ ಸಿಗ್ತೈತಿ. ನೈಟ್ ಒಂದ್ಸಲ ಸ್ಟೇ ಮಾಡಕ್ಕೆ ಬರ್ಬೇಕು. ಎಲ್ಲ ದೋಸ್ತರು ಕೂಡಿ ಒಂದಿನ ಪ್ಲ್ಯಾನ್ ಮಾಡಿ ಪಕ್ಕ ಬರೋನ್ ಇಲ್ಲಿ. ನನಗಂತೂ ಇಷ್ಟ ಆಗ್ತಿದ್ದೆ. ನಿಮ್ಗೆ ಹೆಂಗೆ ಅನ್ನಿಸ್ತೆ ಅಂತೇಳಿ ನೀವು ಕಮೆಂಟ್ ಸೆಕ್ಷನ್ನಾಗ ಹೇಳ್ರಿ. ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ನಾಗ ಇರ್ತೈತಿ, ಚೆಕ್ಔಟ್ ಮಾಡ್ರಿ ಅಷ್ಟೇ. ಈ ಪ್ರಾಪರ್ಟಿನಾಗ ಇನ್ನೊಂದು ನಿಮಗೆ ಏನು ಫೆಸಿಲಿಟಿ ಸಿಗ್ತಾವ ಅಂತಂದ್ರೆ ಈ ಓಪನ್ ಹಾಲ್ ಸಿಗ್ತೈತಿ. ಇಲ್ಲಿ ನೋಡ್ರಿ, ಇಲ್ಲಿ ಮ್ಯಾರೇಜ್ ಹಾಲ್, ಮೀಟಿಂಗ್ ಹಾಲ್ ಎಲ್ಲ ಅರೇಂಜ್ ಮಾಡ್ಕೋಬೋದ, ಚಲೋ ಐತಿ. ಮತ್ತು ಇಷ್ಟು ಸ್ಪೇಸ್ನಾಗ ಮ್ಯಾರೇಜ್ ಹಾಲ್ ಇರೋದು ಭಾಳ ಡೇಂಜರ್ ಅಲ್ಲ. ಇಲ್ಲಿ ಇನ್ನೊಂದು ತೋರಿಸ್ತೀನಿ ನಿಮಗೆ, ಯಾವ ರೆಸಾರ್ಟ್ನಾಗೂ ಇಲ್ಲ. ಇಲ್ಲಿ ಹನುಮೂನ್ ಪ್ಯಾಕೇಜ್ ಅಂತೇಳಿ ಒಂದು ಸಪ್ರೇಟ್ ರೂಮ್ ತಯಾರು ಮಾಡ್ಯಾರ. ಇಲ್ಲಿ ಇಷ್ಟು ಸೂಪರ್ ಐತದ, ನಿಮ್ಗೆ ತೋರಿಸ್ತೀನಿ. ಇನ್ನೊಮ್ಮೆ ಹೇಳು. ಇಲ್ಲೇ ಮದುವೆ ಆಗಿರಿ, ಅಲ್ಲಿ ಹನುಮೂನ್ ರೂಮಿಗೆ ಹೋಗಿರಿ. ಡೇಂಜರ್ಪ, ಇಲ್ಲೇ ಮದುವೆ ಆಗೋದು, ಅಲ್ಲೇ ಹನಿಮೂನ್ ರೂಮು ಐತಿ, ಎಲ್ಲ ತಯಾರು ಮಾಡಿ ಇಟ್ಟಾರು. ನೀವು ಬರೀ ರೊಕ್ಕ ತುಂಬಬೇಕು ಅಷ್ಟೇ. ಎಲ್ಲ ಟೈಪ್ ನಿಮ್ಗೆ ಯಾವ ಟೈಪ್ ಬೇಕಾ ಆ ಟೈಪ್ ರೂಮ್ಸ್ ಅವೈಲೇಬಲ್ ಇದಾವೆ. ಇಲ್ಲಿ ಡಿಸ್ಕ್ರಿಪ್ಷನ್ ನನಗೆ ಲಿಂಕ್ ಐತಿ, ನೋಡೋದೈತಿ, ಕಾಲ್ ಮಾಡೋದೈತಿ, ಬರೋದೈತಿ ಅಷ್ಟೇ. ಮತ್ತು ಇನ್ನೊಂದೇನು ಮಾಡ್ಬೇಕಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಬೇಕಷ್ಟೆ ಅಷ್ಟೇ. ಇಷ್ಟು ದಿನ ಆದಮೇಲೆ ಇಷ್ಟು ಚಂದ ಬ್ಲಾಗ್ ತಂದು ಕೊಡತ್ತೀನಿ ನಿಮಗೆ. ಸಬ್ಸ್ಕ್ರೈಬ್ ಮಾಡೋದು ಏನು ರೊಕ್ಕ ಕೇಳತ್ತಿಲ್ರಿ. ನಾನು ರೆಸಾರ್ಟಿಗೆ ಒಂದು ರೊಕ್ಕ ತುಂಬಬೇಕಷ್ಟೇ. ಮಸ್ತ್ ಇಷ್ಟೆಲ್ಲ ವೆರೈಟಿ ಸ್ಟೇಜ್ ಅದಾವ ಅಂತಂದ್ರೆ ಭಾಳ ಲೆಂದಿ ಆಗೋದೈತಿ ವಿಡಿಯೋ, ನೀವು ಲಾಸ್ಟ್ ತನಕ ನೋಡ್ರಿ. ದಿ ನೆಕ್ಸ್ಟ್ ಸ್ಕೈ ವ್ಯೂ ಕಾಟೇಜ್ ರೆಸ್ಟೋರೆಂಟ್, ಇಲ್ಲೆಲ್ಲ ನಿಮಗೆ ಗೈಡ್ ಮಾಡೋಕೆ ಇರ್ತೈತಿ. ಇದು ಯಾವುದಿದು?
ಸ್ಕೈ ವ್ಯೂ ಕಾಟೇಜ್ ಇದು ಮಸ್ತ್ ಐತೆ ನೋಡ್ರಿ. ಇಲ್ಲೇ ತೋರಿಸ್ತೇನೆ ಗಪ್ರೆ. ಇಲ್ಲಿ 8 to 10 ಶೇರಿಂಗ್ ರೂಮ್ಸ್ ಐತಿದೆ, ತೋರಿಸ್ತೇನೆ ಗಪ್ರೆ. ಓ ಹಲೋ ಸರ್, ಎಷ್ಟು ದಿನ ಆಯ್ತು ಸರ್ ಇಲ್ಲಿದ್ದು? 2 ದಿನ ಆಯ್ತಾ ಅಥವಾ 1 ವಾರ ಆಯ್ತಾ? ಈಗ ಸುಮಾರು 2 ತಾಸು ಆಯ್ತು. ಈಗ ಹೆಂಗೈತಿ ಕಾಟೇಜ್ ಅದೆಲ್ಲ ನೋಡೋನು. ಜಗ್ವರ್ ಅಂತ ಹೆಸರು ಹಾಕ್ಯಾರು. ಇಲ್ಲಿ ಎಂಟ್ರಿ ಆದಮೇಲೆ ಇಲ್ಲಿ ವಾಶ್ರೂಮ್ ಐತಿ, ಇಲ್ಲಿ ಮಿರರ್ ಐತಿ, ಇಲ್ಲಿ ಟಿ ವಿ ಬರ್ತೈತೆ ಅನಿಸ್ತೈತಿ, ಫ್ಯಾನು ಐತಿ, AC ಆಪ್ಷನ್ನು ಐತಿ. ಇಲ್ಲಿ 2 ಮಂದಿ ಮಲ್ಕೊಳ್ಳೋ ಬೆಡ್ರೂಮ್. ಆಮೇಲೆ ಇಲ್ಲಿ ಬಾಲ್ಕನಿ ವ್ಯೂ ನೋಡ್ರಿ. ಅಭಯ್ ಸರ್ ಬನ್ನಿ ನಿಂದ್ರಿ, ಒಂದು ಶಾರ್ಟ್ ತೋರಿಸ್ತೀನಿ. ಮಸ್ತ್ ಚಿಲ್ ಮಾಡಕ್ಕಂತೂ ನೆಕ್ಸ್ಟ್ ಲೆವೆಲ್ ಪ್ಲೇಸ್ ಐತಿ. ನನಗೆ ಇಲ್ಲಿ ಯಾವಾಗ ಬರ್ತೀನಿ ಸ್ಟೇ ಮಾಡ್ತೇನೆ ಅಂತ ಅನ್ಸತೈತಿ. ನಾ ಕಸ್ಟಮರ್ ಕಳಿಸ್ತಿದ್ನಿ, ಆ ರೆಸಾರ್ಟ್ ನೋಡಿರಲಿಲ್ಲ, ಇವತ್ತು ಫಸ್ಟ್ ಟೈಮ್ ಬನ್ನಿ. ಅದು ನನಗೆ ಅನ್ಸತೈತಿ ಒಂದ್ಸಲ ಬಂದು ಸ್ಟೇ ಮಾಡ್ಬೇಕಂಥೇಳಿ. ಮಸ್ತ್ ಗಾಳಿ ಬೀಸತೈತಿ. ಚಿಲ್ ಮಾಡೋಕ್ಕಂತೂ ನೆಕ್ಸ್ಟ್ ಲೆವೆಲ್ ಪ್ಲೇಸ್. ಆರಾಮ್ ಮಸ್ತ್ ವೈಬ್ ಮಾಡ್ಕೊತ ಇರ್ತೀರಿ ನೀವು. ಇಲ್ಲಿ ನೋಡ್ರಿ ಸಿಟ್ಟಿಂಗ್ ಏರಿಯಾ ಇಲ್ಲೈತಿ. ಆಮೇಲೆ ನಾನ್ ವೆಜ್ ಕಿಚನ್ ಅಲ್ಲೈತಿ, ವೆಜ್ ರೆಸ್ಟೋರೆಂಟ್ ಇಲ್ಲೈತಿ. ಆದ್ರೆ ಪ್ಲೇಸ್ ಭಾಳ ಇಷ್ಟ ಆತಲ್ವ ಬ್ಯಾ? ನಾನು ಎಕ್ಸೈಟ್ಮೆಂಟ್ ಇರೋದು ಯಾವುದಂತಂದ್ರೆ ಈ ರೂಮ್ ನೋಡ್ರಿ, ಹೊಸಾದ ಹೆಂಗೈತಲ್ಲ, ನೆಕ್ಸ್ಟ್ ಲೆವೆಲ್ ಐತಿದ. ಏನೋ ಬ್ಯಾರೇದು ಅನ್ಸತೈತಿ, ನೋಡ್ಬೋದು ನೋಡ್ರಿ. ಓಕೆ ಗೈಸ್, ರೂಮು ಮಸ್ತ್ ಐತೆ ನೋಡ್ರಿ. ಇಲ್ಲಿ 2 ಮಂದಿ, ಆಮೇಲೆ ಕೆಳಗಡೆ 2 ಮಂದಿ. ಇಷ್ಟು ಆ್ಯಂಬಿಯನ್ಸ್ ಹೆಂಗೈತಿ ರೂಮ್ದ. ಇದು ಹೊರಗಡೆ ವ್ಯೂ ಮಸ್ತ್ ಐತಿ ಇಲ್ಲಿ ನೋಡ್ರಿ. ಇಲ್ಲಿ ಇನ್ನೊಂದು ಎಕ್ಸ್ಕ್ಲೂಸಿವ್ ರೂಮ್ ಐತಿ ಇವ್ರ ಕಡೆ, ಅದನ್ನು ಲಾಸ್ಟಿಗೆ ತೋರಿಸ್ತೀನಿ. ಯಾವುದಂತಂದ್ರೆ ಹನಿಮೂನ್ ಪ್ಯಾಕೇಜ್ನಾಗ ಅಂಥೇಳಿ ರೆಡಿ ಮಾಡಿಟ್ಟಾರು. ಅದ್ರ ಪ್ಯಾಕೇಜು ಡೀಟೇಲ್ಸ್ನ ಎಲ್ಲ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನಂಬರ್ ಹಾಕಿರ್ತೀನಿ. ಹೋಗಿ ನೋಡೋದೈತಿ, ಬುಕ್ ಮಾಡೋದೈತಿ, ಬರೋದೈತಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದೈತಿ ಅಷ್ಟೇ. ಇಲ್ಲಿ ಯಾವುದಿದೆ ಪ್ಲಾಂಟೇಶನ್ ವ್ಯೂ ಕಾಟೇಜಸ್ ಅದಾವೆ. ಇಲ್ಲಿ 4 ಶೇರಿಂಗ್ 6 ಶೇರಿಂಗ್ ಅದಾವು, ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಇಲ್ಲೇ ಹೊರಗಿಂದ ಹಿಂಗೆ ಕಾಣ್ತೈತಿ. ರೂಮ್ಸ್ ಹೆಂಗೆ ಅದಾವು ಅದೆಲ್ಲ ನೋಡ್ಕೊಂಡು ಬರೋನು. ಲೆಟ್ಸ್ ಗೋ ಗೈಸ್. ಇಲ್ಲಿ ಹೆಂಗೈತಲ್ಲ ಅಲ್ಲೂ ಸೇಮ್ ಐತಿ. ಎಲ್ಲ ರೂಮ್ಸ್ನಾಗೂ ಇಲ್ಲೂ AC ಐತಿ. AC ನಾನ್ AC 2 ಆಪ್ಷನ್ಸ್ ಇರ್ತಾವೆ. ಇಲ್ಲೇ ಒಂದು ಟಾಯ್ಲೆಟ್ ಐತಿ, ಇಲ್ಲಿ ಒಂದು ಟಾಯ್ಲೆಟ್, ಇಲ್ಲಿ ವಾಶ್ರೂಮ್ ಪ್ಲಸ್ ಒಂದು ಟಾಯ್ಲೆಟ್ ಇರ್ತೈತಿ. ಎವ್ರಿ ರೂಮ್ 4 ಶೇರಿಂಗ್, ಎವ್ರಿ ರೂಮಿಗೆ ಹಿಂಗೆ ಆಪ್ಷನ್ಸ್ ಇರ್ತಾವೆ. ಇಲ್ಲೊಂದು ಬೇಸಿನ್, ಇಲ್ಲಿ ರಿಕ್ವೈರ್ಮೆಂಟ್ ಇದ್ದಿದ್ದ ಐಟಮ್ಸ್ಗಳೆಲ್ಲ. ಇಲ್ಲಿ ಬಾಲ್ಕನಿ ವ್ಯೂ ಹಿಂಗೈತಿ, ಪ್ಲಾಂಟೇಶನ್ ವ್ಯೂ ಇಲ್ಲಿ ನೋಡ್ರಿ. ಇಲ್ಲೇ ಓಕೆ ಗೈಸ್, ಇದು ಒಂದು ಪ್ಲಾಂಟೇಶನ್ ವ್ಯೂ ಆಯ್ತು. ಈಗ ಯಾವ್ದು ಉಳ್ದೈತೆ ಅಂತಂದ್ರೆ ಹನಿಮೂನ್ ಫಸ್ಟ್ ನೈಟ್ ಕಾಟೇಜ್. ಇದು ಇಷ್ಟ ಯಾವ ಸ್ಟೇ ಇಷ್ಟ ಆಯ್ತು ಅಂತೇಳಿ ನನಗೆ ಕಮೆಂಟ್ ಸೆಕ್ಷನ್ನಾಗ ಹೇಳ್ರಿ. ನೆಕ್ಸ್ಟ್ ವಿಡಿಯೋ ಈ ರೆಸಾರ್ಟ್ ಮೇಲೆ ಅದರ್ ರೂಮ್ನಾಗ ಸ್ಟೇ ಮಾಡಿ ನಾವು ಒಂದು ವಿಡಿಯೋ ಮಾಡೋನು. ಹನಿಮೂನ್ ಬಿಟ್ಟು ಲ್ಯಾಟ್ರಿ ಹನಿಮೂನ್ ಮಾಡಕ್ಕೆ ಮತ್ತೆ ನಮ್ಮ ಕಡೆ ಹುಡುಗಿನೂ ಇಲ್ಲ, ಏನೂ ಇಲ್ಲ. ಮತ್ತು ಅದು ಹುಡುಗಿನೂ ಅರೇಂಜ್ ಮಾಡ್ಬೇಕಾಕಿದ್ರಿ ರೆಸಾರ್ಟ್. ಎಲ್ಲಿ ಹೋಗುತ್ತೆ ನಿಮ್ ಗಂಡಸ್ರ ಬುದ್ಧಿ?
ರೆಸಾರ್ಟ್ ತೋರಿಸಿ ನನಗಂತೂ ಸಾಕಾಗೈತಿ. ಈಗ ಫೈನಲಿ ನಾವು ಎಲ್ಲಿ ಮುಟ್ಟೇವ ಅಂತಂದ್ರೆ ಅವೇಟೆಡ್ ಮೂಮೆಂಟ್ ಯಾವುದಂತಂದ್ರೆ ಹನಿಮೂನ್ ಕಾಟೇಜ್. ಹೆಂಗೈತಿ ಏನೈತಿ ಎಲ್ಲ ತೋರಿಸ್ತೀನಿ. ನೀವು ಮೊದ್ಲು ಏನು ಮಾಡ್ಬೇಕು, ಸಬ್ಸ್ಕ್ರೈಬ್ ಮಾಡ್ಬೇಕು, ಶೇರ್ ಮಾಡ್ಬೇಕು. ನಿಮ್ಮ ದೋಸ್ತರು ಯಾರು ಹೊಸದಾಗಿ ಮದುವೆ ಆಗಿರ್ತಾನಲ್ಲ ಅವನಿಗೆ ಶೇರ್ ಮಾಡ್ಬೇಕು. ಅವ್ ಇಲ್ಲಿ ಬರ್ಬೇಕ, ತನ್ನ ಫಸ್ಟ್ ನೈಟ್ ಫುಲ್ ಫಸ್ಟ್ ಕ್ಲಾಸ್ ಮಾಡ್ಬೇಕು. ಅವು ಪ್ಯಾಕೇಜ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ನಾಗ ಐತಿ, ನೋಡೋದೈತಿ, ಕಾಂಟ್ಯಾಕ್ಟ್ ಮಾಡೋದೈತಿ, ಬರೋದೈತಿ. ಮತ್ತು ಇನ್ನೊಂದೇನು ಮಾಡ್ಬೇಕು, ಸಬ್ಸ್ಕ್ರೈಬ್ ಮಾಡ್ಬೇಕು. ಇಷ್ಟು ಮಾಡ್ರಿ, ನಡ್ರಿ ಹೋಗೋನು. ಎಲ್ಲಿ ಹೋಗೋದಂತಂದ್ರೆ ಹನಿಮೂನ್ ಕಾಟೇಜ್ ತೋರಿಸ್ತೀನಿ, ಹೆಂಗೈತಿ ನೋಡ್ಬೋದು. ಎಸ್, okay guys, finally we are in the first night room. तुमसे ना हो पाएगा. ಮದುವೆಕ್ಕಿಂತ ಮುಂಚೆನ ನಾವು ಫಸ್ಟ್ ನೈಟ್ ರೂಮ್ನಾಗ ಬಂದುಬಿಟ್ಟು ಬರೀ ಇಂಥದೆಯಾ. ಹನಿಮೂನ್ ರೂಮ್ ಹೆಂಗೆ ಅನ್ನಿಸ್ತು ನನಗೆ ಹೇಳ್ರಿ. ರೆಸಾರ್ಟ್ನಾಗ ಹನಿಮೂನ್ ರೂಮ್ ಅಂತ ಸಪ್ರೇಟ್ ಕಾನ್ಸೆಪ್ಟ್ ಮಾಡಿ ಹಿಂಗೆ ಇನ್ನೂ ಅರೇಂಜ್ ಮಾಡಿಲ್ಲ. ಇದು ಯಾರ್ದೋ ಫಸ್ಟ್ ನೈಟ್ ಆಗಿದ್ದ ರೂಮ್ ಆಗೈತಿ. ಈಗ ನಿಮ್ಗೆ ಆರ್ಡರ್ ಕೊಟ್ರೆ ನಿಮಗಂತೇಳಿ ಸ್ಪೆಷಲ್ ಡೆಕೋರೇಟ್ ಮಾಡಿ ಕೊಡ್ತಾರೆ. ನಿಮ್ಗೆ ಹೆಂಗೆ ಬೇಕು ಹಂಗೆ ಡೆಕೋರೇಟ್ ಮಾಡಿಕೊಡ್ತಾರೆ. ಕಾಂಟ್ಯಾಕ್ಟ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿರಿ. ಆಮೇಲೆ ಹೆಂಗೆ ಅನ್ನಿಸ್ತಂತ ಹೇಳಿ ಹೇಳ್ರಿ. ಓಕೆ ಗೈಸ್, ರೆಸಾರ್ಟ್ ಟೂರ್ ಹೆಂಗೆ ಅನ್ನಿಸ್ತಂತ ಹೇಳಿ ಮತ್ತು ರೆಕಮೆಂಡೆಡ್ ವಿಸಿಟ್ ಮಾಡಿರಿ. ಡಿಸ್ಕ್ರಿಪ್ಷನ್ನಾಗ ಕಾಂಟ್ಯಾಕ್ಟ್ ಎಲ್ಲ ಐತಿ, ನೋಡಿರಿ, ಕಾಂಟ್ಯಾಕ್ಟ್ ಮಾಡಿರಿ. ಆಮೇಲೆ ಹೆಂಗೆ ಅನ್ನಿಸ್ತಂತ ಹೇಳ್ರಿ. ಇನ್ನೂ ಬೇರೆ ಬೇರೆ ಪ್ರಾಪರ್ಟೀಸ್ ಅದಾವು, ಅದೆಲ್ಲ ರಿವ್ಯೂ ಮಾಡೋನು. ಆಮೇಲೆ ಇಲ್ಲಿ ಈಗ ಚಾನಲ್ನಾಗ ಕಂಟಿನ್ಯೂಸ್ ವೀಡಿಯೋ ಹಾಕಕ್ಕೆ ಟ್ರೈ ಮಾಡ್ತೀನಿ. ಸ್ಟೇ ಟ್ಯೂನ್ಡ್ ಆಗಿರ್ರಿ. ಓಕೆ ಗೈಸ್, ಮತ್ತು ನೆಕ್ಸ್ಟ್ ವ್ಲಾಗ್ನಾಗ ಸಿಗೋನು. ಅಷ್ಟರ ಮಟ್ಟ ಎಲ್ಲರೂ ಆರಾಮಿರ್ರಿ. ನನ್ನ ವೀಡಿಯೋಗೆ ವೇಟ್ ಮಾಡ್ಕೊತಿರ್ರಿ. ಭಾಳ ಗ್ಯಾಪ್ ಮಾಡಿ ವೀಡಿಯೋ ಹಾಕೀನಿ, ಭಾಳ ವೇಟ್ ಮಾಡ್ಸೀನಿ, ಇನ್ನು ಮುಂದೆ ಮಾಡ್ಸಂಗಿಲ್ಲ. ಓಕೆ ಗೈಸ್.